ಸ್ನೇಹಿತರೆ, ಊಟದ ಸಮಯ ಆಗಿದೆ. ಹೆಚ್ಚು ಹೊತ್ತು ಮಾತನಾಡೋದು ಉಚಿತವಲ್ಲ. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ಸನ್ಮಾನ್ಯರಾದ ಗೋನಾಳ್ ಭೀಮಪ್ಪ ಅವರೇ, ಸಭೆಯನ್ನು ಉದ್ಘಾಟನೆ ಮಾಡಿದ ಗೌರವಾನ್ವಿತ ಸಚಿವರಾದ ಶ್ರೀ KH ಮುನಿಯಪ್ಪಾಜಿಯವರೇ, ವೇದಿಕೆ ಮೇಲೆ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರೆ, ನಾನು ಇವರ ಸಮಯವನ್ನು ಮೀರದೆ ಕೆಲವೇ ಅಭಿಪ್ರಾಯಗಳನ್ನು ತಮ್ಮ ಮುಂದೆ ಹೇಳೋದಕ್ಕೆ ಬಯಸ್ತೇನೆ. ಒಳ ಮೀಸಲಾತಿ ಜಾರಿಯಾಗಿದೆ. ಯಾವ ರೀತಿ ಜಾರಿಯಾಗಿದೆ ಅನ್ನೋ ಚರ್ಚೆಗೆ ಈಗ ಹೋಗ್ಬೇಕಾದ ಅಗತ್ಯ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದ್ರೆ ನಮಗೆ ಮೊದಲಿನಿಂದ ಸಿಗಬೇಕಾಗಿದ್ದ 6% ಯಾವ ಅಡ್ಡಿ ಆತಂಕಗಳಿಲ್ಲದೆ ಜಾರಿಯಾಗಿದೆ. ಅದರ ಉಪಯೋಗ ಪಡ್ಕೊಳ್ಳೋದು ಹೇಗೆ, ಈ ಸಮಾಜವನ್ನು ಮೇಲಕ್ಕೆತ್ತೋದು ಹೇಗೆ ಅನ್ನೋದ್ರ ಕಡೆಗೆ ಅಷ್ಟೇ ನಾವೀಗ ಗಮನ ಹರಿಸಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. ಒಂದನೇದು, ನಮ್ಮ ಪರಿಸ್ಥಿತಿ ಇವತ್ತು ಏನಿದೆ ಅಂತ ಅನ್ನೋದನ್ನ ಸ್ವಲ್ಪ 1 ನಿಮಿಷ ನೀವು ಗಮನ ಹರಿಸಬೇಕು ಅಂತ ಅಂದ್ಕೊಂಡಿದ್ದೀನಿ. ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ ಅವರು ಆ ವರದಿಯನ್ನ ಸಾಧ್ಯವಾದಷ್ಟು ತಾವೆಲ್ಲರೂ ಕೂಡ ಓದಬೇಕು ಅಂತ ವಿನಂತಿ ಮಾಡ್ತೇನೆ. ಯಾಕೆ ಓದಬೇಕು ಅಂದ್ರೆ, ಅದರಲ್ಲಿ ಕೆಲವು ಮಾಹಿತಿಗಳಿವೆ. ಆ ಮಾಹಿತಿಗಳು ಏನು ಅಂತ ಅಂದ್ರೆ, ಒಂದು, ಪರಿಶಿಷ್ಟ ಜಾತಿಯಲ್ಲಿ ಮಾದಿಗರು ಮತ್ತು ಇತರೆ ಸಮುದಾಯಗಳು ಏನು ಅವರ ರೆಪ್ರೆಸೆಂಟೇಷನ್ ಎಷ್ಟಿದೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸರ್ಕಾರಿ ನೌಕರಿ ನಾವು ಜನಸಂಖ್ಯೆಯಲ್ಲಿ ಮೊದಲಿದ್ದೇವೆ ನಿಜ, ಆದರೆ ಸತ್ಯ ಏನು ಅಂದ್ರೆ ಬೇರೆ ಸಮುದಾಯಗಳ 1/3 ಭಾಗ ಸರ್ಕಾರಿ ನೌಕರಿಯಲ್ಲಿ ನಾವೀಗಿರೋದು. ನಾವು 3,000 ಇದ್ರೆ ಅವರು 9,000 ಇದ್ದಾರೆ. ನಾವು 6,000 ಇರೋ ಕಡೆ ಅವರು 18,000 ಇದ್ದಾರೆ. ಇದು ಮಾಹಿತಿ. ಒಂದು, ಈ ವರದಿಯಲ್ಲಿರುವ ಮಾಹಿತಿಯನ್ನು ನಿಮ್ಗೆ ಓದಿ ಹೇಳ್ತೀನಿ. PhD ಪದವಿ ಶಿಕ್ಷಣ ಪಡೆದ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳ ಸಂಖ್ಯೆ ಒಟ್ಟು 5,642. ಅದರಲ್ಲಿ ಮಾದಿಗರು 973 ಜನ ಇದ್ದಾರೆ. ಹೊಲೆಯರು 2,390 ಜನ ಇದ್ದಾರೆ. ಬೋವಿ ಲಮಾಣಿ ಸೇರಿ 800 ಜನ ಇದ್ದಾರೆ. ಹಾಗೆ ಎಂಜಿನಿಯರಿಂಗ್ ಸೇರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಹೊಲೆಯರು 13,184 ಜನ ಇದ್ದಾರೆ. ಬೋವಿ ಲಮಾಣಿಯವರು ಸುಮಾರು 11,000 ಜನ ಇದ್ದಾರೆ. ಮಾದಿಗರು 7,880 ಜನ ಇದ್ದಾರೆ. ನಾನು ಈ ಮಾಹಿತಿ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಮ್ಮ ಜನಸಂಖ್ಯೆ ಪ್ರಕಾರ ನಾವು ಎಲ್ಲರಿಗಿಂತಲೂ ಹೆಚ್ಚಿರಬೇಕಾಗಿತ್ತು. ಆದರೆ ಈಗಿರುವ ಸಂಖ್ಯೆ ನಮ್ಮ ಜನಸಂಖ್ಯೆ ಸಮ ಪ್ರಮಾಣದಲ್ಲಿ ಇಲ್ಲ. ಅದು ಎಲ್ಲಕ್ಕೂ ಅನ್ವಯ ಆಗುತ್ತೆ. ಎಂಜಿನಿಯರಿಂಗು, ಮೆಡಿಕಲ್ಲು, PhD, ಸರ್ಕಾರಿ ನೌಕರಿ ಅಂತೂ ತುಂಬಾ ಹೀನಾಯವಾದ ಸ್ಥಿತಿಯಲ್ಲಿ ಇದೆ. ನಾವೀಗ ಆಲೋಚನೆ ಮಾಡಬೇಕಾಗಿರೋದು, ಈ ವ್ಯವಸ್ಥೆಯನ್ನ ತುಂಬೋದು ಹೇಗೆ. ಒಳ ಮೀಸಲಾತಿ ಬಂದಿದೆ, ಅದನ್ನ ಜಾರಿಗೊಳಿಸಬೇಕಾದ್ರೆ ಏನ್ ಮಾಡಬೇಕು ಅನ್ನೋದ್ರ ಕಡೆಗೆ ವಿಶೇಷವಾಗಿ ನೌಕರರು ಗಮನವನ್ನ ಕೊಡಬೇಕು. ಪ್ರತಿ ತಾಲೂಕಿನಲ್ಲಿ ಸಾಧ್ಯ ಆಗದೆ ಇದ್ರೆ ಬಿಟ್ಬಿಡಿ, ಜಿಲ್ಲೆಗೊಂದಾದ್ರೂ ತರಬೇತಿ ಕೇಂದ್ರಗಳನ್ನ ನೀವು ಆರಂಭ ಮಾಡಿ, ಸಣ್ಣ ಸಣ್ಣ ಕ್ಲರ್ಕ್ಸ್ ಹುದ್ದೆಗಳು, ಕಾನ್ಸ್ಟೇಬಲ್ ಹುದ್ದೆಗಳು ಮತ್ತು ಈ ರೀತಿಯ ಚಿಕ್ಕ ಚಿಕ್ಕ ಹುದ್ದೆಗಳಿದೆಯಲ್ಲ, ಇವುಗಳಿಗೆ ನಮ್ಮ ಜನರನ್ನ ತಯಾರು ಮಾಡುವ ವ್ಯವಸ್ಥೆಯನ್ನ ತಾವು ಮಾಡಬೇಕು. ಇದು ಬಹಳ ಅಗತ್ಯವಾದದ್ದು. ಇದನ್ನ ಮಾಡದೆ ಹೋದ್ರೆ ನಿಮ್ಗಿರುವ ಎಲಿಜಿಬಿಲಿಟಿಗೆ ನಿಮ್ಮಲ್ಲಿ ಜನವೇ ಸಿಗುತ್ತಿಲ್ಲ. ನಾನು ಹಿಂದೆ ಇದೇ ಸಭೆಯಲ್ಲಿ ನಿಂತ್ಕೊಂಡು ಈ ಮಾತನ್ನು ಹೇಳಿದೆ. ನಮಗೆ ಎಂಜಿನಿಯರಿಂಗ್, ಮೆಡಿಕಲ್ ಸೇರಕ್ಕೆ ಎಲಿಜಿಬಿಲಿಟಿ ಇರೋ ವಿದ್ಯಾರ್ಥಿಗಳು ಸಿಗ್ತಾರೇನಪ್ಪ ನೋಡ್ರಿ ಅಂತ. ಸುಮ್ನಿರಿ ಸರ್, ನಮ್ಮಲ್ಲಿ ಬಾಳ ಅವ್ರೆ ಅಂತ ಹೇಳ್ತಿದ್ರು. ಆದ್ರೆ ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ, ಅಂಕಿಅಂಶದಲ್ಲಿ ನಮ್ಮ ಜನಸಂಖ್ಯೆ ಅಷ್ಟಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರಿಂದ ಅದಕ್ಕೆ ತಯಾರಿ ಮಾಡತಕ್ಕಂಥ ಕೆಲಸವನ್ನ ಕೂಡ್ಲೆ ಸಮರೋಪಾದಿಯಲ್ಲಿ ನಾವು ಆರಂಭ ಮಾಡಬೇಕು. ಈ ಕೆಲಸಕ್ಕೆ ನೌಕರರು, ಪ್ರತಿ ಜಿಲ್ಲೆಯ ನೌಕರರು, ನಾನು ನೌಕರರ ಅಧ್ಯಕ್ಷರಿಗೆ ಈ ಮಾತನ್ನು ಹೇಳ್ತಿದ್ದೀನಿ, ಪ್ರತಿ ಜಿಲ್ಲೆಯ ನೌಕರರು ತರಬೇತಿ ಕೇಂದ್ರಗಳನ್ನು ಕೂಡಲೇ ಆರಂಭ ಮಾಡಿ ನಮ್ಮ ಮಕ್ಕಳಿಗೆ ಮಾರ್ಗದರ್ಶನ ಮಾಡಿ, ಅವರು ಕನಿಷ್ಠ ಒಂದು ಕುಟುಂಬದಲ್ಲಿ ಒಬ್ಬ ಕ್ಲರಿಕಲ್ ಪೋಸ್ಟ್ ತಗೊಂಡ್ರೆ ಆ ಕುಟುಂಬ ಉದ್ಧಾರ ಆದ ಹಾಗೆ. ಆ ಕೆಲಸವನ್ನ ನೀವು ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಎರಡನೇದು, ನಾನು ಸನ್ಮಾನ್ಯ ಮಂತ್ರಿಗಳಲ್ಲಿ ಈ ವಿನಂತಿಯನ್ನು ಮಾಡ್ತೇನೆ ತಮ್ಮೆಲ್ಲರ ಪರವಾಗಿ. ಸರ್ಕಾರ ಈಗಾಗಲೇ ಅನೇಕ ಹುದ್ದೆಗಳನ್ನ ಕಾಲ್ಫಾರ್ ಮಾಡಿಬಿಟ್ಟಿದೆ. ಕಾಲ್ಫಾರ್ ಮಾಡಿರೋ ಹುದ್ದೆಗಳಿಗೆ ಒಳ ಮೀಸಲಾತಿ ಅನ್ವಯ ಆಗಲ್ಲ ಅನ್ನೋ ಮಂಡುವಾದವನ್ನ ಅನೇಕ ಇಲಾಖೆಗಳು ಹೇಳ್ತಾ ಇವೆ. ಇದನ್ನ KPSC ಕೂಡ ಮಾಡ್ತಾ ಇದೆ. ಸುಮಾರು 954 ಹುದ್ದೆಗಳಿರ್ತಕ್ಕಂಥ ಒಂದೇ ಇಲಾಖೆಯ ಅಡ್ವರ್ಟೈಸ್ಮೆಂಟ್ ಈಗಾಗಲೇ ಆಗಿದೆ.
ಅಡ್ವರ್ಟೈಸ್ಮೆಂಟ್ ಆಗಿರೋ ಕಾರಣದಿಂದ ಒಳ ಮೀಸಲಾತಿ ಜಾರಿ ಮಾಡಕ್ಕಾಗಲ್ಲ ಅಂತ ಹೇಳಿದ್ರೆ ಅದು ಬಹಳ ದೊಡ್ಡ ಅನ್ಯಾಯ ನಮಗೆ. ಆದ್ರಿಂದ ನಾವು ಸರ್ಕಾರ ಅದನ್ನು ಮರುಪರಿಶೀಲನೆ ಅಥವಾ ರೀ ಅಡ್ವರ್ಟೈಸ್ಮೆಂಟ್ ಮಾಡಬೇಕಾಗಿಲ್ಲ. ಈಗಾಗಿರೋ ಅಡ್ವರ್ಟೈಸ್ಮೆಂಟ್ಗೆ ಒಂದು ಅಧಿಸೂಚನೆಯನ್ನು ಹೊರಡಿಸಿ ಕಾರ್ಯಜಾಂಡಂ ಮಾಡಕ್ ಬರಲ್ಲ. ಹಾಗಿದ್ರೆ ಕ್ಯಾನ್ಸಲ್ ಮಾಡೋದಕ್ಕೆ ನಾವೆಲ್ಲರೂ ಒಕ್ಕೊರಲಿನ ಹೋರಾಟವನ್ನು ಮಾಡಬೇಕು. ಮತ್ತು ನಾನು ಮುಖ್ಯಮಂತ್ರಿಗಳನ್ನ ಈ ವಿಚಾರದಲ್ಲಿ ನಾವೆಲ್ಲರೂ ಸೇರಿ ವಿನಂತಿ ಮಾಡಿ ಕ್ಯಾಬಿನೆಟ್ ನಲ್ಲಿ ನಮ್ಮ ಮಂತ್ರಿಗಳು ಈ ಬಗ್ಗೆ ಕ್ರಮ ತಗೊಂಡು ಮರು ಅಧಿಸೂಚನೆ ಮಾಡೋದಕ್ಕೆ ಎಲ್ಲ ಕೆಲಸವನ್ನು ಮಾಡಬೇಕು. ಇದು ಇವತ್ತಿನ ಬಹಳ ದೊಡ್ಡ ಅಗತ್ಯ. ಸುಮಾರು 4,500 ಪೋಸ್ಟ್ಗಳು ನಮ್ಮ ಕಣ್ಣು ಮುಂದೆನೆ ಅಡ್ವರ್ಟೈಸ್ಮೆಂಟ್ ಆಗಿವೆ. 4,500 ಪೋಸ್ಟ್ಗಳು ಅಡ್ವರ್ಟೈಸ್ಮೆಂಟ್ ಆಗಿವೆ. ಅದರಲ್ಲಿ ಮಾದಿಗರಿಗೆ 6% ಪ್ರಕಾರ ಸಿಗಬೇಕಾದ್ರೆ 100 ಹುದ್ದೆಗಳು ಸಿಗ್ತವೆ. ಆ ಕೆಲಸವನ್ನ ಕೂಡಲೇ ಮಾಡಬೇಕು. ಅದು ಇನ್ನೊಂದು ಇವತ್ತಿನ ಅಗತ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ. ಈಗಾಗಲೇ ಬಡ್ತಿ ವಿಚಾರದಲ್ಲಿ ಹೇಳಿದ್ರು. ಬಡ್ತಿಯಲ್ಲಿ ಕೂಡ ನಮ್ಮ ಬಡ್ತಿಯ ಬಿಂದುಗಳು ಮಾದಿಗರಿಗೆ ಮೊದಲನೇದು ಸಿಗುತ್ತೆ, ಆಮೇಲೆ 7, ಆಮೇಲೆ 14, ಹೀಗೆ ಆ ಬಿಂದು ನಿಮಗೆ ಗೊತ್ತಿದೆ ಚೆನ್ನಾಗಿ ಎಂಪ್ಲಾಯೀಸ್ಗೆ. ಅದು ಜಾರಿ ಆಗ್ಬೇಕಾದ್ರೆ ಅದಕ್ಕೆ ಕೂಡಲೇ DPR ನ ಆದೇಶ ಆಗ್ಬೇಕು. ಅದಾಗದೇ ಇದ್ರೆ ಬಡ್ತಿಗಳನ್ನು ಕೊಡೋದಕ್ಕೆ ಚಾಲೂ ಮಾಡ್ತಾರೆ, ನಮ್ಮ ಜನರಿಗೆ ಅನ್ಯಾಯ ಮುಂದುವರಿತದೆ. ಅದಾಗೋದಕ್ಕೆ ಬಿಡಬಾರದು. ಇಷ್ಟನ್ನ ಕೂಡಲೇ ಮಾಡೋ ಕೆಲಸವನ್ನ ನಾವು ಮಾಡೋಣ. ಮುಂದಿನ ದಿನಗಳಲ್ಲಿ ಇನ್ನು ವಿಸ್ತೃತವಾದ ಚರ್ಚೆ ಮಾಡಿ ನಾವು ಏನೇನು ತಯಾರಿಯನ್ನು ಮಾಡ್ಕೊಳ್ಬೇಕು ಅಂತ. ಒಂದು, ಈಗಾಗಲೇ ಇದೇ ಸಭಾಂಗಣದಲ್ಲಿ ಮಾದಿರ ಮಹಾಸಭಾ ಸಭೆ ಕೂಡ ಆಯ್ತು. ಅದನ್ನ ಕಟ್ಟೋದಕ್ಕೆ ನಾವೆಲ್ಲ ಈಗ ಬಹಳ ದೊಡ್ಡ ವಿಚಾರವನ್ನ ಆ ದಿನ ಮಂಥನ ಮಾಡಿದ್ವು. ಆದ್ರೆ ಒಂದ್ ಹೇಳ್ತೀನಿ, ಪ್ರತಿಯೊಬ್ಬ ಸರ್ಕಾರಿ ನೌಕರರು ಅದಕ್ಕೆ ಬೆಂಬಲವಾಗಿ ನಿಲ್ಲದೆ ಹೋದ್ರೆ ಆ ಸಂಘಟನೆಯನ್ನ ಬಲಿಷ್ಠವಾಗಿ ಕಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ. ತಾವೆಲ್ಲರೂ ಕೂಡ, ನಾನು ನಿಮ್ ಸಂಘಟನೆ ಇನ್ನೊಂದು ಮಾತನ್ನ ಹೇಳ್ತೀನಿ, ಕರ್ನಾಟಕದಲ್ಲಿರುವ ಒಬ್ಬನೇ ಒಬ್ಬ ಗ್ರೂಪ್ ಡಿ ನೌಕರರಾದಿಯಾಗಿ ಕ್ಲಾಸ್ 1 ನೌಕರರವರೆಗೆ ಯಾರೂ ಬಿಟ್ಟು ಹೋಗದ ರೀತಿಯಲ್ಲಿ ನೀವು ಮೆಂಬರ್ಶಿಪ್ ಅನ್ನು ಮಾಡಿಸ್ಬೇಕು. ಇದು ಅತ್ಯಂತ ಅಗತ್ಯವಾದದ್ದು. ನೀವೆಲ್ಲರೂ ಸರ್ಕಾರಿ ನೌಕರಿಯಿಂದ ಹೊರಗಡೆ ಇರೋರು ಮಾದಿರ ಮಹಾಸಭೆಗೆ ಮೆಂಬರ್ ಆಗೋದು, ಪೋಷಕರಾಗೋದು ಬೇರೆ. ಆದರೆ ಪ್ರತಿಯೊಬ್ಬ ಸರ್ಕಾರಿ ನೌಕರರನ್ನು ಇದಕ್ಕೆ ಸದಸ್ಯನಾಗಿ ಬೆಂಬಲವಾಗಿ ನಿಲ್ಲದೆ ಹೋದ್ರೆ ಆ ಸಂಘಟನೆಯನ್ನ ಬಲಿಷ್ಠವಾಗಿ ಕಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕೆಲಸವನ್ನ ನೀವು ನೌಕರರ ಸಂಘದವರು ಅಗತ್ಯವಾಗಿ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.